ಹಲೋ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ನೋಡ್ತಿರೋರಿಗೆ, ಶೇರ್ ಮಾಡ್ತಿರೋರಿಗೆ, ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ, ನನ್ನ ಸಪೋರ್ಟ್ ಮಾಡ್ತಾ ಇರೋರಿಗೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಗೆ ಎಂಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತು ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋದು ಟಾಪಿಕ್. ನಿನ್ನೆ ಎಪಿಸೋಡಲ್ಲಿ ಯಾವ್ದಾವ್ದು ಕೀ ಪಾಯಿಂಟ್ಸ್ ನನಗೆ ಮಾತಾಡಬೇಕು ಅನ್ನಿಸ್ತು ಅದಲ್ಲದೆ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋಲಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ನೆನ್ನೆ, ಸ್ವಲ್ಪ ಅಮೌಂಟ್ನ ಮತ್ತೆ ರೀಗೇನ್ ಮಾಡೋಕ್ಕೆ, 5 ಲ್ಯಾಕ್ ರೀಗೇನ್ ಮಾಡೋಕ್ಕೆ. ಅದರಲ್ಲಿ ಯಾರು ಒಳ್ಳೆ ಡಿಸಿಷನ್ ತೊಗೊಳ್ತಾರೆ ಅಂತ ಅನಿಸುತ್ತೆ ಅದನ್ನು 2 ನೇಮ್ ಸಜೆಸ್ಟ್ ಮಾಡಿ ಅಂತ ಬಿಗ್ ಬಾಸ್ ಕೇಳ್ತಾರೆ ಹೌಸ್ಮೇಟ್ಸ್ಗೆಲ್ಲ. ಹೌಸ್ಮೇಟ್ ಸಂಗೀತ ಮತ್ತು ನಮ್ರತನ ಕಳಿಸ್ತಾರೆ ಒಳಗಡೆ. ಸಂಗೀತ ನಮ್ರತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪ್ರತಾಪ್ನ ಹೆಸರು ತೊಗೊಳ್ಳ ಅಂತ ನಮ್ರತ ಸಜೆಸ್ಟ್ ಮಾಡಿದರೆ ಸಂಗೀತ ಅವ್ರು ಬಂದುಬಿಟ್ಟು ಬೇಡ ಅವ್ನು ಪ್ಯಾನಿಕ್ ಆಗ್ತಾನೆ ಅಂತ ಅವ್ರನ್ನ ಸೈಡ್ಗೆ ಇಟ್ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಫ್ರೆಂಡ್ಸ್? ಆ್ಯಕ್ಚುಲಿ ಪ್ರತಾಪು ನಮ್ರತ ಆಗಲಿ ಸಂಗೀತ ಆಗಲಿ ಕ್ಯಾಪ್ಟನ್ ಆಗಬೇಕು ಅಂತ ಅವ್ರ ಹತ್ರ ಇದ್ದಿದ್ದು ಕಾಯಿನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅವ್ರಿಗೆ ತುಂಬ ಸಪೋರ್ಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಸಂಗೀತಗೆ ಯಾವಾಗಲೂ ಸಪೋರ್ಟಿವಾಗಿ ಇದ್ದೇ ಇರ್ತಾಯಿದ್ರು ಪ್ರತಾಪ್ ಅವರು. ಬಟ್ ಸಂಗೀತ ಅದನ್ನು ಯಾವತ್ತೂ ತೋರಿಸೇ ಇಲ್ಲ. ಪ್ರತಾಪ್ ಅಂತಾರೆ, ಅವ್ರ ಕಷ್ಟ ಹೇಳ್ಕೊಳಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ ಹೊರತು ಪ್ರತಾಪ್ ಅವ್ರನ್ನ ಅವ್ರ ಕಣ್ಣಸ್ರಕ್ಕೆ ಯಾವಾಗಲೂ ಹೋಗ್ತಾನೆ ಇಲ್ಲ ಸಂಗೀತ. ಇದರ ಒಪಿನಿಯನ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಆಚೆ ಬರ್ತಾರೆ, ಬೆಂಕಿ ಹತ್ರ ಹೇಳ್ತಾರೆ, ನೀನು ನನ್ನನ್ನು ಸೆಲೆಕ್ಟ್ ಮಾಡಿರಲಿಲ್ವಲ್ಲ ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಬೆಂಕಿ ಹತ್ರ. ಅದು ನಿಮ್ಗೆ ಎಷ್ಟು ಮಾತ್ರ ಕರೆಕ್ಟ್ ಅನ್ನಿಸ್ತು ಫ್ರೆಂಡ್ಸ್? ಯಾಕಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾಗ ದಿಸ್ ಈಸ್ ವೈ ಗರ್ಲ್ಸ್ ಡಸನ್ ವಿನ್ ಅಂತ ಒಂದು ಕಮೆಂಟ್ ಮಾಡಿರ್ತಾರೆ ಸಂಗೀತ ಅವರು. ಹಾಗಾದರೆ ಇವಾಗ ಇವ್ರು ಮಾಡಿದ್ದೇನು? ಹಾಗಾದರೆ ಅದೇ ಬೆಂಕಿ ಸಂಗೀತ ಕ್ವಶನ್ ಕೇಳಿದ್ದಕ್ಕೆ ನಾನು ನಮ್ರತನ ಸೆಲೆಕ್ಟ್ ಮಾಡಿದ್ನಲ್ಲ ಅಂತ ಅಂದರು. ನಮ್ರತ ಏನಾದರೂ ಸಂಗೀತ ನೇಮ್ ತೊಗೊಂಡಿರಲಿಲ್ಲ ಅಂದರೆ, ನಮ್ರತ ಏನಾದರೂ ಅಲ್ಲಿದ್ದು ಅವರಿಗೆ ನಾನು ಹೋಗ್ತೀನಿ ಅಂತ ಹೇಳಿರಲಿಲ್ಲ ಅಂದಿದ್ರೆ ಸಂಗೀತ ಅವರು ನಮ್ರತನ ಕೂಡ ಸೆಲೆಕ್ಟ್ ಮಾಡಿರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಸೆಲೆಕ್ಟ್ ಮಾಡಿದ್ದೆ ನನಗೆ ತಪ್ಪು ಅನ್ನಿಸ್ತು. ಯಾಕಂದರೆ ಕಾರ್ತಿಕ್ ಈ ಸಲ ಸೆಲೆಕ್ಟ್ ಮಾಡಿದ್ರು ಸಂಗೀತನ. ಬಟ್ ಅವರಿಗೂ ಗೊತ್ತು ಸಂಗೀತ ತುಂಬ ಅವಕಾಶವಾದಿ, ತುಂಬ ಸೆಲ್ಫಿಶ್, ಅವ್ರಿಗೋಸ್ಕರ ಅವ್ರು ಯೋಚನೆ ಮಾಡ್ಕೋತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಫ್ರೆಂಡ್ಸ್? ಈ ಥರ ಸಂಗೀತ ಮಾತಾಡಿದ್ದು ನಿಮಗೆ ಕರೆಕ್ಟ್ ಅನ್ನಿಸ್ತಾ? ಇದ್ರ ಬಗ್ಗೆ ನನಗೆ ಹೇಳಿ. ಮತ್ತು ಪ್ರತಾಪ್ ಹತ್ರ ಮಾತಾಡಬೇಕಾದ್ರೆ ಸಂಗೀತ, ನಾನು ನಿನ್ನ ಹೆಸರು ಹೇಳ್ದೆ ಕಾಣೋ ಅಂತಾರೆ. ಆ್ಯಕ್ಚುಲಿ ನಮ್ರತ ಅವ್ರ ಹೆಸರು ಹೇಳಿದ್ರು ಕೂಡ ಸಂಗೀತ ತೊಗೊಳ್ಳಿಲ್ಲ ಪ್ರತಾಪ್ ಅವ್ರ ಹೆಸರು. ಇದು ಮ್ಯಾನಿಪ್ಯುಲೇಟ್ ಮಾಡಿ ಪ್ರತಾಪ್ ಹತ್ರ ಮಾತಾಡಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು? ಇದು ಕರೆಕ್ಟೇನಾ? ಇಷ್ಟೆಲ್ಲ ಮಾಡಿರೋ ಸಂಗೀತ, ನಾನು ಹೇಳಿದ್ನಲ್ಲ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತೀನಿ ಅಂತ, ಅದು ಬೇರೆ ಯಾರೂ ಅಲ್ಲ ಸಂಗೀತ. ಅವ್ರು ಆಟ ಆಡಿದಾರೋ ಆಟ ಆಡಿಲ್ವೋ, ಒಟ್ಟು ಎಲ್ಲರ ಮನೆಯವ್ರ ಜೊತೆ ಜಗಳ ಮಾಡಿಕೊಂಡು, ಕಣ್ಣೀರಿಟ್ಕೊಂಡು, ಆಚೆರೋರಿಗೆಲ್ಲ ಮೋಸ ಮಾಡಿಕೊಂಡು, ವುಮೆನ್ ಕಾರ್ಡ್ ಅಂತ ಎಲ್ಲ ಯೂಸ್ ಮಾಡಿಕೊಂಡು, ಏನೋ ಒಂದು ಮಾಡಿಕೊಂಡು ಈ ವಾರ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.